ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಏನಾಗ್ತದೆ? ಸುಮ್ಮನೆ ತಪ್ಪು ಮಾಡಿಬಿಟ್ಲ? ಆಗಿದ್ರೆ ಮಾಡಿದ್ದೇನು? ಈ ಕಡೆ ತೀರ್ಥನ ನೋಡೋಕೆ ಹೋಗಿದ್ದ ಸುಮ್ಮನೆ ಎಡವಟ್ಟು ಮಾಡಿಬಿಟ್ಲಲ್ಲ. ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತೀರ್ಥ ತನ್ನ ಕಾಲೋನಿ ಜನಗಳಿಗೆ ಯಾವಾಗ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗುತ್ತೋ ತನ್ನ ಮೇಲಿನವ್ರ ಜೊತೆ ಮಾತಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ತಮ್ಮ ನಿರ್ಧಾರನ ಬದಲಾಯಿಸೋದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದರೆ ಏನಪ್ಪ ಅಂತ ಅಂದರೆ, ಈ ಕಡೆ ಕಾಲೋನಿ ಜನಗಳಿಗೆ ಒಂದಷ್ಟು ಜನಕ್ಕೆ ಸೈಟ್ ಮನೆ ಅಲಾಟ್ ಆಗಿರುತ್ತೆ. ಆದರೆ ಇವಾಗ ಬಂದು ಸರ್ಕಾರದವರು ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ನಮಗೆ ಸೈಟು ಮನೆ ಸಿಗಲಿಲ್ಲ ಅಂದರೆ ಖಂಡಿತ ನಾವು ಸತ್ತು ಹೋಗ್ಬಿಡ್ತೀವಿ, ಸುಸೈಡ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ತೀರ್ಥ ಮೇಲಿನವ್ರ ಜೊತೆ ಮಾತಾಡಿದ್ರು ಕೂಡ ಅವರು ಅರ್ಹರಲ್ಲದವರು ತೊಗೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ತೀರ್ಥನ ಒಂದು ಒಳಲು ತಪ್ಪು ಮಾಡದೇ ಇರೋರಿಗೆ ಯಾವುದೇ ರೀತಿ ಶಿಕ್ಷೆ ಆಗಬಾರ್ದು, ಅನ್ಯಾಯ ಆಗಬಾರ್ದು ಅಂತ. ಆದರೆ ಅದಕ್ಕೆ ಅವ್ರು ಯಾರೂ ಕೂಡ ಒಪ್ಕೊಳ್ದೇ ಇದ್ದಾಗ ಇಲ್ಲಿ ಜನಗಳಿಗೆ ತೊಂದರೆ ಆಗ್ತಿದೆ, ಜೊತೆಗೆ ಜನಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಅದನ್ನು ತನ್ನಿಂದ ಸರಿ ಮಾಡೋಕ್ಕಾಗಿಲ್ಲ ಅಂದಮೇಲೆ ಅವರಿಂದ ಆಯ್ಕೆ ಆದ ನಾನು ಯಾಕೆ ಈ ಜಾಗದಲ್ಲಿ ಇರಬೇಕು? ಖಂಡಿತ ನನಗೆ ಅವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂದರೆ ಆ ಒಂದು ಜಾಗಕ್ಕೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ತೀರ್ಥ ಹೇಳಿದ್ದಾರೆ, ನಿರ್ಧಾರ ಮಾಡಿದ್ದಾರೆ, ಮಾತನ್ನು ಕೂಡ ಕೊಟ್ಟಿದ್ದಾರೆ. ಈ ಕಡೆ ಅದೇ ಬೇಜಾರಲ್ಲಿ ಮನೆಗೆ ಬರ್ತಾರೆ. ಮನೆಯವರು ಎಲ್ಲರೂ ಕೂಡ ಬೆಳಗ್ಗೆಯಿಂದ ಅಷ್ಟೆಲ್ಲ ಗಾಬರಿ ಆಗಿದ್ರು ಕೂಡ ತೀರ್ಥ ಬಂದಿಲ್ಲ ಅಂತ ತೀರ್ಥ ಯಾರ ಜೊತೆ ಕೂಡ ಮಾತಾಡೋಕ್ಕೆ ಮನಸ್ಸು ಮಾಡೋದಿಲ್ಲ. ಆದರೆ ಇಲ್ಲಿ ಸುಮ್ಮನೆ ಮಾತ್ರ ಮಾತಾಡಿ ಅಂತ ಹೇಳಿದ್ರು ಕೂಡ ನಾನು ಇಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಹೋಗೋ ಟೈಮಲ್ಲಿ ಸಾಧನ ಹಾಗೆ ಅಣ್ಣ ತಂಗಿ ಎಲ್ಲರೂ ಕೂಡ ಸಿಗ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಮಾತಾಡಬೇಕಾಗತ್ತೆ. ಇಲ್ಲಿ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಅಂತ ಹೇಳ್ತಿದ್ದಾರೆ. ನಂತರ ಅತ್ತೆನ ಕೂಡ ಕರೀತಾಳೆ ಸಾಧನ. ಪದ್ಮವರು ಕೂಡ ಬರ್ತಾರೆ, ಮಗನ ನೋಡಿ ಖುಷಿ ಪಡ್ತಿದ್ದಾರೆ, ಎಮೋಷ್ನಲ್ ಆಗ್ತಿದ್ದಾರೆ. ನನ್ನ ಮಗ ಸೇಫಾಗಿ ಬಂದ ಅಂತ ನೋಡಿ ಅಯ್ಯೋ ಇಷ್ಟೊಂದೆಲ್ಲ ಗಾಬರಿ ಆಗಿದ್ರ ನಾನು ಒಂದಿನ ಇಲ್ಲದೆ ಇರೋದಕ್ಕೆ ಅಂತ ಹೇಳಿ ತನ್ನ ಪ್ರಾಮುಖ್ಯತೆ ಎಷ್ಟು, ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ ತೀರ್ಥ. ಆದರೆ ನಂತರ ಇದಕ್ಕೆಲ್ಲ ಕಾರಣ ಈ ಸುಮ್ಮನೆ ಅಂತ ಹೇಳಿ ಜಾನು ಹೇಳ್ತಿದ್ರೆ ವಿನಾಕಾರಣ ಸುಮ್ಮನೆ ಅವ್ರ ಮೇಲೆ ಇಲ್ದಿರೋದನ್ನು ಮಾತಾಡಬೇಡ ಜಾನು ಅಂತ ಹೇಳಿ ತೀರ್ಥ ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ಜಾನು ಹೇಗೋ ಅಣ್ಣ ಬಂದ ಅಲ್ವಾ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಸಾಧನ ಮಾತ್ರ ಸುಮ್ಮನಿರುವುದಿಲ್ಲ. ಸುಮ್ಮನೆ ಬಳಿಗೆ ಹೋಗಿ ನೋಡಿದ್ಯಾ ಏನೇನಾಯಿತು ಅಂತ. ಬೆಳಿಗ್ಗೆ ನೀನು ಅಳ್ತಿರೋದನ್ನ ನೋಡಿ ನನಗೆ ಫುಲ್ ಖುಷಿ ಆಗೋಯ್ತು. ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ನನ್ನ ಗಂಡ ಕಾಣಿಸ್ತಿಲ್ಲ, ಸತ್ತೋಗ್ಬಿಟ್ಟ ಅಂತ ಗೋಳಾಡ್ತಿರೋದನ್ನ ನೋಡಿ. ಜೊತೆಗೆ ಇಲ್ಲಿ ವಿಜಯಕ್ಕ ಸಿಗಲ್ಲ, ವಿಡಿಯೋ ಸಿಗ್ತಾ ಇನ್ನೇನು ಹಿಡ್ದೆ ಹಾಕ್ಬಿಡ್ತೀನಿ ಅಂತ ಖುಷಿ ಆಗಿದೆ ಅಲ್ವಾ? ಆದರೆ ಏನಾಯಿತು? ವಿಜಯಕ್ಕ ನಿಂಗೆ ಸಿಗಲ್ಲ, ವಿಡಿಯೋ ಕೂಡ ಸಿಗಲ್ಲ. ಯಾಕೆ ಹೇಳು? ನನ್ನ ಕಡೆ ಹುಡುಗರು ಹಿಂದೆ ಬಿದ್ದಿದ್ದಾರೆ, ಅವರನ್ನೆಲ್ಲ ಕಣ್ತಪ್ಪಿಸಿ ಮತ್ತೆ ನಿನ್ನ ಹತ್ರ ಬಂದು ವಿಡಿಯೋ ಕೊಡೋದು ಇದೆಲ್ಲ ಕನಸಿನ ಮಾತು ಅಷ್ಟೇ. ಆ ರೀತಿ ಬರೋದಿದ್ರೆ ಆಕೆ ಸಾವಾಗೆ ಬರಬೇಕು ಅಂತ ಹೇಳ್ತಿದ್ದಾಳೆ ಸಾಧನ. ಇದಾದ ನಂತರ ಪಾಪ ನಿನ್ನ ಗಂಡ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದಂತ ಪಾಪ ಮಂತ್ರಿ ಆಗಬೇಕು ಅಂತ ಆಸೆ ಕನಸುಗಳನ್ನ ಹೊತ್ಕೊಂಡಿದ್ದ. ಏನು ಮಾಡ್ದು? ಅದಕ್ಕೂ ಅದೃಷ್ಟ ಬೇಕಲ್ವಾ ಪಾಪ. ದೊಡ್ಡವರು ಕೂಡ ಹೈ ಲೆವೆಲಲ್ಲಿ ಬೆಲೆನೇ ಕೊಡಲಿಲ್ವಂತೆ. ಅವನೊಬ್ಬ ಶಾಸಕ ಆಗಿದ್ರು ಕೂಡ ಅವನ ಮಾತಿಗೆ ಬೆಲೆ ಇಲ್ವಂತೆ. ಅವನಿಂದ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತ ಕಾಲೋನಿ ಜನಗಳಿಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ನಂತೆ. ಅಯ್ಯೋ ಏನು ಮಾಡ್ತೀಯಾ? ಈ ಕಡೆ ಗಂಡನ ರಾಜೀನಾಮೆ, ಆ ಕಡೆ ಮಾವಂಗೆ ಕಾತ್ಯಾಯನಿಯತೆನ ಕರ್ಕೊಂಡು ಬರ್ತೀನಿ ಅಂತೆ. ಅವ್ರನ್ನೂ ಕರ್ಕೊಂಡು ಬರೋಕ್ಕಾಗ್ತಿಲ್ಲ, ಅವರು ಕೊಟ್ಟ ಮಾತು ಉಳಿಸ್ಕೊಳೋಕ್ಕಾಗ್ತಿಲ್ಲ. ಆ ಕಡೆ ಮಾವ ಕಾಶಿಗೆ ಹೋದ್ರೆ ಏನು ಮಾಡ್ತೀಯಾ? ಪಾಪ ಎಷ್ಟೆಲ್ಲ ಕಷ್ಟ ಅಲ್ವಾ ನಿಮ್ಮದು ಅಂತ ಹೇಳಿ ರೇಗಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನೀನು ಗೆಲ್ಲೋದಕ್ಕೆ ನಾನು ಬಿಡುವುದಿಲ್ಲ, ಸಾಕ್ಷಿ ಸಿಕ್ಕೇ ಸಿಗುತ್ತೆ. ಜೊತೆಗೆ ಸಾಹೇಬರು ಯಾವುದೇ ರೀತಿ ರಾಜೀನಾಮೆ ಕೊಡುವುದಿಲ್ಲ, ಮಾವನ ತಂಗಿನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಮತ್ತೆ ಹೋಪ್ಸ್ಫುಲಿ ಮಾತಾಡ್ತಾಳೆ ಈ ಕಡೆ ಸುಮ್ಮನೆ. ಆದರೆ ಸಾಧನ ಇದು ಯಾವುದೂ ಕೂಡ ನಡೆಯೋದಿಲ್ಲ, ವರ್ಕೌಟ್ ಕೂಡ ಆಗೋದಿಲ್ಲ ಅಂತಲೇ ಅನ್ಕೋತಾಳೆ. ನಂತರ ಈ ಕಡೆ ತೀರ್ಥ ಹತ್ರ ಬಂದು ಸುಮ್ಮನೆ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ತನ್ನಿಂದ ಆದಷ್ಟು ಪ್ರಯತ್ನ ಪಡ್ತಾಳೆ. ಕನಸು ನಿಮ್ಮದು ಮಂತ್ರಿ ಆಗಿ, ಇಷ್ಟು ಕನಸು ನಿಮ್ಮದು ಮಂತ್ರಿ ಆಗಿ, ಜೊತೆಗೆ ಒಳ್ಳೆಯವ್ರಿಗೆ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂದರೆ ಒಳ್ಳೆಯವರು ಅಧಿಕಾರಕ್ಕೆ ಬರಬೇಕು. ನೀವು ಜನಗಳಿಗೋಸ್ಕರ ಇರೋರು, ನೀವೇ ರಾಜೀನಾಮೆ ಕೊಟ್ಬಿಟ್ರೆ ಏನು ಮಾಡೋದು? ನೀವು ಜನಗಳಿಗೆ ಒಳ್ಳೇದು ಮಾಡಬೇಕು ಅಂದರೆ ನಿಮಗೆ ಜಾಸ್ತಿ ಅಧಿಕಾರ ಬೇಕಲ್ವ? ಅದಕ್ಕೋಸ್ಕರ ನೀವು ಮಂತ್ರಿ ಆಗಬೇಕಲ್ವ? ತಾಳ್ಮೆಯಿಂದ ಕಾಯಿರಿ. ಹಾಗೆ ಹೀಗೆ ಅಂದರೂ ಕೂಡ ಇಲ್ಲ, ಜನಗಳು ನನಗೆ ಊಟ ಕೆಲಸರೋದು, ಅವ್ರಿಗೆ ಒಳ್ಳೇದು ಮಾಡಿಕೊಡ್ತೀನಿ ಅಂತ. ಅದೇ ನನ್ನಿಂದ ಸಾಧ್ಯವಾಗಿಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ನಾನು ಈ ಜಾಗದಲ್ಲಿರೋದು ನನಗೆ ಸಮಂಜಸ ಅನ್ನಿಸ್ತಿಲ್ಲ ಅಂತಲೇ ಹೇಳ್ತಾರೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಹೊರಡಬೇಕಾದ್ರೂ ಕೂಡ ಸುಮ್ಮನಾಗೆ ಮಾತು ಕೊಟ್ಟು
ಕೊಟ್ಟು ತಾಳ್ಮೆಯಿಂದನೇ ಇರ್ತೀನಿ, ಕೇಳ್ಕೊತೀನಿ, ಬೇಡ್ಕೊತೀನಿ, ಅರ್ಥ ಮಾಡಿಸ್ತೀನಿ. ಯಾವುದೇ ರೀತಿ ಮಂತ್ರಿಮಂಡಲದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾಗ ನನಗೇನೂ ಕೂಡ ಮಾಡೋಕ್ಕಾಗೋದಿಲ್ಲ, ರಾಜೀನಾಮೆ ಕೊಟ್ಟು ಬರ್ತಾ ಇರ್ತೀನಿ ಅಂತಾನೆ ಹೊರಡ್ತಾರೆ. ನಂತರ ಈ ಕಡೆ ವಿಜಯಕ್ಕ ಬರ್ತಾರೆ. ಮಗು ಮುಖಾಂತರ ಯಾರಿಗೂ ತಿಳಿಸ್ಬೇಡ, ಸುಮಿನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಸಾಧನ ಮಗುಗೆ. ಸಾಧನ ಮಗು ಕೂಡ ಸುಮ್ಮನ ಕರ್ಕೊಂಡು ಹೊರಗಡೆ ಬರುತ್ತೆ. ಸುಮ್ಮನಾಗಂತೂ ವಿಜಯಕ್ಕ ನೋಡ್ತದಾಗೆ ಖುಷಿ ಆಗ್ಬಿಡುತ್ತೆ. ವಿಜಯಕ್ಕ ನೀನು ಇಲ್ಲಿ ಇಷ್ಟು ದಿನ ಎಲ್ಲಿ ಹೋಗಿದ್ದೆ, ನಿನ್ನನ್ನು ಹುಡುಕ್ತಿರೋ ಜಾಗ ಎಲ್ಲ ಗೊತ್ತಾ, ಸಾಹೇಬ್ರಿಗೆ ಎಷ್ಟೆಲ್ಲ ಹುಡ್ಕಿದ್ರು ಗೊತ್ತಾ, ಅವತ್ತು ನಿನ್ನನ್ನು ತೋರಿಸೋಣ ಮಾತಾಡ್ಸೋಣ ಅಂತ ಬಂದರೆ ನೀನೇ ಅಲ್ಲಿ ಇಲ್ಲಿಲ್ವಲ್ಲ ವಿಜಯಕ್ಕ ಅಂತ ಹೇಳ್ತಿದ್ರೆ. ಅದು ಸುಮ್ಮನೆ ಏನು ಮಾಡೋದು, ಸಾಕ್ಷಿ ಬೇಕಲ್ವ, ಇಲ್ಲಾಂದರೆ ಸಾಹೇಬ್ರು ಎಲ್ಲಿ ಒಪ್ಕೋತಾರೆ. ಅದಕ್ಕೋಸ್ಕರ ಸಾಧನ ವಿರುದ್ಧ ಇರೋ ಸಾಕ್ಷಿನ ತೊಗೊಂಡು ಬರೋಕ್ಕೆ ಹೋಗಿದ್ದೆ. ತಗೋ, ಇಲ್ಲಿ ಸಾಧನ ವಿರುದ್ಧದ ಸಾಕ್ಷಿ ಇದೆ, ಈ ವಿಡಿಯೋದಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗಿದೆ ಅಂತ ಹೇಳಿ ಫೋನ್ ಕೊಡ್ತದಾಗೆ ಫೋನ್ ನೋಡಿದ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಸಾಧನ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತದಾಳೆ. ದುಡ್ಡು ಕೊಡು, ವಿಡಿಯೋ ರೆಕಾರ್ಡ್ ಆಗಿದ್ದಾರೆ, ರಾಜೇಶ್ವರನಿಗೆ ಸುಪಾರಿ ಕೊಡ್ತಿರೋದು. ಥ್ಯಾಂಕ್ಸ್ ವಿಜಯಕ್ಕ ಈ ವಿಡಿಯೋ ತಂದ್ಕೊಂಡಿದ್ದಕ್ಕೆ ಅಂದಾಗ ಅದೆಲ್ಲ ಏನಿಲ್ಲ ಸುಮಿ, ಆದರೆ ಆ ಸಾಧನ ಸಿಕ್ಕಾಕೋಬೇಕು ಅಷ್ಟೇ. ನಾನು ಕೂಡ ನೇರವಾಗಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಹೊರಡ್ತಾರೆ. ನಂತರ ಈ ಒಂದು ಸಾಕ್ಷಿ ಕೊಡೋಕೆ ಇಲ್ಲಿ ತೀರ್ಥಂಗೆ ಕಾಲ್ ಮಾಡಿದ್ರೆ ತೀರ್ಥ ಮೀಟಿಂಗಲ್ಲಿರ್ತಾರೆ. ಹಾಗಾಗಿ ತಡ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಮೀಟಿಂಗ್ ಹಾಲ್ಗೆ ಬಂದುಬಿಡ್ತಾಳೆ ಸುಮ್ಮನೆ. ಅಲ್ಲಿ ತೀರ್ಥ ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾನೆ ಅಲ್ಲಿರೋ ಜನಗಳನ್ನ, ಮಿನಿಸ್ಟರ್ಸ್ನ. ಬಟ್ ಯಾರೂ ಕೂಡ ಅವನ ಒಂದು ರಿಕ್ವೆಸ್ಟನ್ನ ಒಪ್ಕೋತಾ ಇಲ್ಲ. ಆಗ ಅವನಿಗೆ ಬೇರೆ ದಾರಿ ಇಲ್ಲದೆ ರಿಸೈನ್ನ ಮಾಡ್ತಿದ್ದಾನೆ. ಆದರೆ ಶಂಕರೇಗೌಡರು ಮಾತ್ರ ನಿನಗೆ ಮಂತ್ರಿಗಿರಿಗೆ ಆಫರ್ ಇದೆ, ಮಂತ್ರಿ ಆಗತ್ಯಾ, ದಯವಿಟ್ಟು ಈ ಒಂದು ರೆಸಿಗ್ನೇಷನ್ನ ತಗೋ ಅಂತ ಹೇಳಿದ್ರು ಕೂಡ ಇಲ್ಲಿ ತೀರ್ಥ ಬೇಡ ನನಗೆ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಟೇ ಬಿಡ್ತಾರೆ. ಈ ಕಡೆ ಸುಮ್ಮನೆ ಬಂದಿರೋ ವಿಷಯ ಶಂಕರೇಗೌಡರಿಗೆ ಗೊತ್ತಾಗುತ್ತೆ. ಜೊತೆಗೆ ಸುಮ್ಮನೆ ಕೂಡ ತೀರ್ಥ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ರೆ ತೀರ್ಥ ಅಲ್ಲೇ ಹೋಗ್ತಾರೆ. ಬಟ್ ಸುಮ್ಮನೆ ಕಾಣಿಸ್ಕೊಳ್ಳೋದಿಲ್ಲ. ನಂತರ ಈ ಕಡೆ ಒಳಗಡೆ ಹೋಗ್ತಿದ್ದಾಗೆ ತೀರ್ಥ ಸಾಹೇಬ್ರನ್ನ ಭೇಟಿ ಮಾಡಬೇಕಿತ್ತು ಅಂದಾಗ ಅವನು ಮೀಟಿಂಗಲ್ಲಿದ್ದಾನೆ. ಏನಾಗಬೇಕು ಹೇಳಮ್ಮ, ಅರ್ಜೆಂಟ್ ಕೆಲಸ ಆಯಿತು, ಅವ್ರ ಜೊತೆ ಮಾತಾಡಬೇಕಿತ್ತು ಅಂದಾಗ ಪರವಾಗಿಲ್ಲ ಹೇಳು ನನ್ನ ಹತ್ರನೇ ಅಂತ ಶಂಕರೇಗೌಡರು ಹೇಳ್ತಿದ್ದಾರೆ. ಅದು ರಾಜೇಶ್ವರನ್ ಸಾವಿಗೆ ಸಾಕ್ಷಿ ಸಿಕ್ಕಿತ್ತು ಅಂದಾಗ ಹೌದಾ ಅದೇನು ಅಂತ ತೋರಿಸುವಂಥದ್ದಾಗಿ ವಿಡಿಯೋ ಕೊಟ್ಟೇ ಬಿಡ್ತಾಳೆ. ಆ ವಿಡಿಯೋದಲ್ಲಿ ಇರೋ ಸಾಕ್ಷಿನ ನೋಡಿ ಶಂಕರೇಗೌಡರು ಶಾಕ್ ಆಗ್ತಿದ್ದಾರೆ. ಏನಪ್ಪ ಇದು ಅಂತ ಅಂದ್ಕೊಂಡಿದ್ದೆ. ನೀನೇನು ಯೋಚನೆ ಮಾಡಬೇಡಮ್ಮ, ನನ್ನ ಹತ್ರ ತಲುಪಿಸಿದ್ಯಲ್ವ, ಇದನ್ನು ತೀರ್ಥಂಗೆ ಕೊಡ್ತೀನಿ, ಹಾಗೆ ಆ್ಯಕ್ಷನ್ ಕೂಡ ತಗೋತೀವಿ, ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಸುಮ್ಮನ ಕಳಿಸ್ತಿದ್ದಾರೆ. ನಂತರ ಈ ಕಡೆ ಸಾಧನಾಗೆ ಕಾಲ್ ಮಾಡಿ, ನೋಡು ಸಾಧನ ಏನಾಗಿದೆ ಅಂತ, ನಿನಗೆ ಸಾಕ್ಷಿ ನನ್ನ ಕೈ ಸಿಕ್ಕಿದ. ಈ ಕಡೆ ಸುಮ್ಮನೆ ಬಂದು ತೀರ್ಥಾಗೆ ಕೊಡಬೇಕಿತ್ತು, ಬಟ್ ಅದನ್ನು ನಾನು ಪಡ್ಕೊಂಡಿದ್ದೀನಿ, ಇಲ್ಲಿ ರೆಡ್ ಹ್ಯಾಂಡ್ ಆಗಿ ನೀನು ಹಾಕ್ಕೊಂಡಿದ್ಯಾ ಅಂತ. ಫೈನಲಿ ಒಂದು ಕ್ಷಣ ಸಾಧನ ಗಾಬರಿ ಆಗ್ತಾಳೆ. ಬಟ್ ಶಂಕರೇಗೌಡರು ಅವ್ರು ಕೊಡೋವ್ರೆ ಆಗಿರೋದ್ರಿಂದ ಇಬ್ಬರು ಕೂಡ ಸಾಕ್ಷಿನ ಮುಚ್ಚಾಕಿ ಬಚಾವಾಗೋದ್ರಲ್ಲಿ ಎಕ್ಸ್ಪೋರ್ಟ್ ಆಗಿದ್ದಾರೆ. ಬಿಕಾಸ್ ಇಬ್ಬರು ಕೂಡ ಅದಕ್ಕೆ ಕಾರಣಕರ್ತರಾಗಿರೋದ್ರಿಂದ ಸಾಕ್ಷಿನ ಮುಚ್ಚಕ್ಕೂ ಸಾಧ್ಯತೆ ತುಂಬಾ ಇದೆ. ಆದರೆ ಇಲ್ಲಿ ಸುಮ್ಮನೆ ಎಡ್ವರ್ಟ್ ಮಾಡಿದ್ದಾಯಿತು, ವಿಡಿಯೋ ಅವಳ ಕೈ ತಪ್ಪೋಯಿತು ಕೂಡ. ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.